ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಬೇಗ ಅಂತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ನೋಡ್ತಿರೋ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಕೂಡ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಇದ್ದೇನೆ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲೊಂದು 75 ಮರಿಗಳಿದೆ. ಸೊ ಎಲ್ಲ ಮರಿಗಳು 95% 99% ಫುಲ್ ಅಂದರೆ ಫುಲ್ ವೈಟ್ ಮರಿಗಳು. ಕೆಲವೊಂದು ಮರಿಗಳಿಗೆ ಮಾತ್ರ ಕಣ್ಣು ಮತ್ತು ಕಿವಿ ಹತ್ರ ಬ್ಲಾಕ್ ಇದೆ, ಅದು ಕೂಡ ಬೆರಳಿಗೆಯಷ್ಟು ಸಂಖ್ಯೆಯ ಮರಿಗಳಿಗೆ ಮಾತ್ರ. ಇನ್ನು ಕೆಲವೊಂದು ಮರಿಗಳಿಗೆ ಬ್ರೌನ್ ಇದೆ. ಸೊ ಇಲ್ಲೊಂದು ಪ್ಯಾಚಸ್ ಇದೆ. ಅದು ಬಿಟ್ಟರೆ ಇದರಲ್ಲಿರುವಂಥ ಎಲ್ಲ ಮರಿಗಳು ಫುಲ್ ವೈಟ್ ಇದೆ. ಸೊ ಇಂಥ ಮರಿಗಳನ್ನೇ ತಗೊಂಡು ಹಾಕಬೇಕು. ಸೊ ಒಂದು ದೊಡ್ಡ ಪಾರ್ಟಿ ಯಾರಾದರೂ ಸಿಕ್ಕರೆ ಕೊಡಬೇಕು, ಕೊಡದೇ ಇದ್ದರೆ ನನ್ನ ಹತ್ರ ಮಡಿಕೋಬೇಕು, ಅಂದರೆ ನನ್ನ ಹತ್ರ ಮರಿಗಳನ್ನ ಸ್ಟಾಕ್ ಮಾಡಿ ಇಟ್ಕೋಬೇಕು ಅಂತ ಒಂದೇನೋ ಯೋಚನೆ ಮಾಡಿ ಫೈನಲಿ ಒಂದು 75 ಮರಿಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನದೇ ಸೆಡ್ಡು, ಇದು ನನ್ನ ಹಳೆ ಫಾರ್ಮು. ಸೊ ಇದರಿಂದ ನನ್ನ ಈ ಟಗರು ಸಾಕಾಣಿಕೆಯನ್ನು ಆರಂಭಿಸಿದ್ದು. ಸೊ ಮೊದಲು ಹೆಂಗಿದೆನೋ ಈಗಲೂ ಕೂಡ ನನ್ನ ಫಾರ್ಮು, ನನ್ನ ಶೆಡ್ಡು, ನನ್ನ ಕುರಿ ಮೇಯಿಸುವ ಜಾಗ ಈಗಲೂ ಕೂಡ ಹಾಗೇ ಇದೆ. ಸೊ ನೋಡ್ಬೋದು, ಅದೇ ಥರ ಫಾರ್ಮು, ಅದರಲ್ಲಿ ಏನು ಚೇಂಜಸ್ ಅನ್ನೋದು ಇಲ್ಲ. ಸೊ ಚೇಂಜಸ್ ಕೂಡ ಮಾಡಬೇಕು ಅನ್ನೋ ನನಗೆ ಆ ಥರ ಆಸೆ ಕೂಡ ಇಲ್ಲ. ಯಾಕಂದರೆ ಯಾವ ಥರ ಇದೆಯೋ ಅದರಲ್ಲಿ ನಾನು ಹೋಗಬೇಕು ಅಂದ್ಕೊಂಡು ನನ್ನ ಇದು ಕೆಲಸ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದ್ದೀನಿ, ಇದರಲ್ಲಿ ತುಂಬ ಖುಷಿಯಾಗಿದ್ದೀನಿ. ಸೊ ನೀವು ಕೂಡ ಹೈಟೆಕ್ ಶೆಡ್ಡನ್ನು ಮಾಡ್ಕೊಳ್ಳದೆ ಇರಲಿ. ಸೊ ಇರೋದ್ರಲ್ಲಿ ಸ್ವಲ್ಪ ನೀವು ನೀಟಾಗಿ ನಿಮ್ಮ ಕೆಲಸನ ಮಾಡಿದ್ರೆ ಸಾಕು. ಅದು ಬಿಟ್ಟರೆ ನಿಮ್ಮ ಹೈಟೆಕ್ ಶೆಡ್ ಇರಬೇಕು ಅಂತೇನಿಲ್ಲ. ಸೊ ಅದು ನಿಮ್ಮ ವೈಯಕ್ತಿಕ ವಿಚಾರ. ನೋಡಿ ಫ್ರೆಂಡ್ಸ್, ಇಲ್ಲಿರುವಂಥ 75 ಮರಿಗಳು ಆಲ್ಮೋಸ್ಟ್ ಎಲ್ಲ ಬಗೆಯ ಇಂಜೆಕ್ಷನ್ ಮತ್ತು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿದ್ದೇನೆ. ಜೊತೆಗೆ ಡಿವಾರ್ಮಿಂಗ್ ಮಾಡಿ ಆದಮೇಲೆ ಸೊ ಲಿವರ್ ಟಾನಿಕ್ಕು ಮತ್ತು ಕ್ಯಾಲ್ಸಿಯಮನ್ನು ಸುಮಾರು ಸಲ ಹಾಕಿ ಆಗಿದೆ. ಸೊ ಇನ್ನೇನು ನಾಳೆ ಅಥವಾ ನಾಡಿದ್ದು ಎಲ್ಲ ಮರಿಗಳನ್ನ ಕೊಂಬು ಕಿತ್ತಬೇಕು ಅಂದ್ಕೊಂಡಿರುವಂಥ ಮರಿಗಳು. ಸೊ ನಾನೇ 1-2 ದಿನ ಬಿಟ್ಟಿದ್ದೀನಿ. ಯಾಕಂದರೆ ಮೊನ್ನೆ ದಿನ ಒಂದು 2-3 ದಿನ ನಮ್ಮ ಊರಲ್ಲಿ ಮೋಡ ಆಗಿತ್ತು. ಸೊ ಹಾಗಾಗಿ ಮೋಡ ಇದ್ದಂಥ ಟೈಮಲ್ಲಿ ನಾನು ಮರಿಗಳ ಕೊಂಬನ್ನು ಕಿತ್ತೋದಿಲ್ಲ. ಸೊ ಇನ್ನು ಕೆಲವರು ಕಿತ್ತಾರೋ ಬಿಡದಾರೋ ಅದು ನನಗೆ ಬೇಡ, ಬಟ್ ನಾನು ಕಿತ್ತೋದಿಲ್ಲ. ಸೊ ಮರಿಗಳನ್ನು ನಾನು ನೀಟಾಗಿ ಕೂಡ ಹಾಕಿದ್ದೀನಿ. ಮರಿಗಳು ಜಾಗ ನೋಡ್ಬೋದು, ಸಣ್ಣ ಜಾಗ ಇದೆ, ಪರವಾಗಿಲ್ಲ. ಇನ್ನೂ 20-25 ಮರಿಗಳನ್ನ ಹಿಡಿಸುವಷ್ಟು ತಕ್ಕ ಮಟ್ಟಿನ ಸಣ್ಣ ಜಾಗ. ಬಟ್ ಎಲ್ಲ ಮರಿಗಳನ್ನ ನಾನು ನೀಟಾಗಿ ನೋಡ್ಕೋತೀನಿ, ನೀಟಾಗಿ ಸಾಕಿರ್ತೀನಿ. ನೋಡ್ಬೋದು ಮರಿಗಳು ಯಾವ ಥರ ಇದೆ ಅಂದರೆ ತುಂಬಾ ಗಟ್ಟಿ ಇರುವಂಥ ಮರಿಗಳು. ಸೊ ಈ ಮರಿಗಳನ್ನ ಯಾರಾದರೂ ನನಗೆ ಕೊಡ್ತೀರಾ, ಸೊ ನಮಗೆ ಕಳಿಸ್ಕೊಡ್ತೀರಾ ಅಂದರೆ ಕಳಿಸ್ಕೊಡ್ತೀನಿ. ಅದು ಕೂಡ ನನ್ನ ರೇಟಿಗೆ ಬಂದರೆ ಮಾತ್ರ ಸಾಧ್ಯ. ಸೊ ಅದು ಏನು ರೇಟು ಅಂತ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಬಟ್ ನಾನು ರೇಟನ್ನು ಇಲ್ಲಿ ಕಾಮೆಂಟಲ್ಲಿ ಆಗಿರ್ಬೋದು ಅಥವಾ ವಿಡಿಯೋದಲ್ಲೇ ನಾನು ರೇಟನ್ನು ಹೇಳೋದಿಲ್ಲ. ಯಾಕಂದರೆ ಸೊ ಅದು ನಂಗೆ ಇಷ್ಟ ಆಗೋದಿಲ್ಲ. ಸೊ ನಿಮ್ಗೆ ಯಾರಿಗಾದರೂ ಈ ಮರಿಗಳು ಇಷ್ಟ ಆದರೆ ಮಾತ್ರ ಫೋನ್ ಮಾಡಿ, ಇಲ್ಲ ನಿಮಗೆ ಬೇಕಾದರೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ 75 ಮರಿಗಳ ವಿಡಿಯೋ ಹಾಕಿದ್ದೀರಲ್ಲ ಬ್ರದರ್, ಆ ಮರಿಗಳನ್ನ ಏನು ರೇಟಿಗೆ ಕೊಡ್ತೀರಾ ಅಂತ ನನಗೆ ಕೇಳಿ, ನಾನು ನಿಮಗೆ ಕಾಮೆಂಟ್ ರಿಪ್ಲೈ ಕೊಡ್ತೀನಿ. ಅಥವಾ ನಿಮಗೆ ನಾನು ಫೋನ್ ಕಾಲ್ ಮಾಡಿ ಅದರ ಬಗ್ಗೆ ನಿಮಗೆ ಮೆಸೇಜ್ ಕೂಡ ಕಳಿಸ್ಕೊಡ್ತೀನಿ. ಸೊ ಏನು ರೇಟಿಗೆ ಏನು ಅಂತ. ಬಟ್ ಈ ಮರಿಗಳನ್ನ ನಾನು ಕೊಡುವ ಉದ್ದೇಶ ಏನಿಲ್ಲ, ಬಟ್ ನನ್ನ ರೇಟಿಗೆ ಬಂದರೆ ಮಾತ್ರ ಕೊಡ್ತೀನಿ. ಅದು ಬಿಟ್ಟು ನಾನು ಬೇಕಾಬಿಟ್ಟಿ ರೇಟಿಗೆ ಕೊಡೋದು ಅಂತ ಮರಿಗಳು ಇವಲ್ಲ. ಸೊ ಕೊಡಬೇಕು, ಸೊ ಬೇಗ ತೊಗೊಂಡು ಬೇಗ ಕೊಡಬೇಕಂತ ಸಾಕಿರುವಂಥ ಮರಿಗಳು ಕೂಡ ಅಲ್ಲ. ಸೊ ನನ್ನ ರೇಟಿಗೆ 100-200 ರೂಪಾಯಿ ಹೆಚ್ಚು ಕಡಿಮೆ ಬಂದರೆ ಮಾತ್ರ ಕೊಡ್ತೀನಿ. ಅದು ಬಿಟ್ಟು ಯಾರಾದರೂ ಅಡ್ಡದಿಡ್ಡಿ ಬಿಡಿದ್ರೆ ನಾನು ಕೊಡೋ ಮಗನೇ ಅಲ್ಲ. ಯಾಕಂದರೆ ನಾನು ಅಂಥ ಮರಿಗಳನ್ನ ಕೂಡ ಹಾಕ್ಕೊಂಡಿದ್ದೇನೆ. ಸೊ ಇಂಥ ಮರಿಗಳು ಈಗೆಲ್ಲ ಮಾರ್ಕೆಟಲ್ಲಿ ಯಾವ ಥರ ಇದೆ ಅನ್ನೋದನ್ನು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಬಟ್ ನಾನು ಹಾಕೋ ಮರಿಗಳು ಯಾವಾಗಲೂ ಶೋಕಿ ಆಗಿರುತ್ತೆ. ಸೊ ನನ್ನ ಟಾರ್ಗೆಟು, ನನ್ನ ಒಂದು ಚಾಯ್ಸು ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಹಾಗಾಗಿ ನನ್ನ ಕಡೆಯಿಂದ ಯಾವಾಗಲೂ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಮರಿಗಳು ವೀಕ್ಲಿ ಕಳಿಸ್ಕೊಡ್ತಾನೆ ಇರ್ತೀನಿ. ಸೊ ಅದನ್ನು ತುಂಬ ಜನ ನೋಡಿದ್ದೀರಾ. ಸೊ ತುಂಬ ಜನ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಾ. ತುಂಬ ಜನ ನನ್ನ ಹತ್ರ ಮರಿಗಳನ್ನ ಖರೀದಿ ಮಾಡ್ತೀರಾ, ತುಂಬ ಜನ ನನ್ನ ಹತ್ರ ಮರಿಗಳ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀರಾ. ಸೊ ಅದೇನೇ ಇರಲಿ, ಸೊ ಇಲ್ಲಿರುವಂಥ ಎಲ್ಲ ಮರಿಗಳು ತುಂಬಾ ಕ್ವಾಲಿಟಿಯುತವಾಗಿ ತುಂಬಾ ಮುದ್ದಾಗಿರುವಂಥ ಮರಿಗಳನ್ನ ಕೂಡ ಹಾಕ್ಕೊಂಡಿದ್ದೇನೆ. ಸೊ
ನೋಡ್ಬೋದು ಹೆಂಗಿದೆ ಮರಿಗಳು ತುಂಬ ಉದ್ದ ಇದೆ. ಸೊ ತುಂಬಾ ನೀಳವಾಗಿ ಕಾಲೆತ್ರ ಮತ್ತು ಸೊ ಒಳ್ಳೆ ಬಣ್ಣದಿಂದ ಆಗಿರ್ಬೋದು, ಒಳ್ಳೆಯದಾಗಿರ್ಬೋದು. ಜೊತೆಗೆ ಮರಿಗಳನ್ನ ನಾನು ಯಾವ ಥರ ತೆಗೆದಿನಪ್ಪ ಅಂದರೆ ಎಲ್ಲ ಮರಿಗಳನ್ನ ರೌಂಡ್ ಶೇಪ್ ಇರಬೇಕು ಅಂತ ನನಗೊಂದು ತಲೆಯಲ್ಲಿ ಓಡುತ್ತೆ ಅವಾಗ. ಯಾಕಂದರೆ ನಾನು ಯಾವಾಗಲೂ ಮರಿಗಳನ್ನ ಹಿಂದಿನ ಭಾಗ ರೌಂಡ್ ಶೇಪ್ ಆಗಿರಬೇಕು ಅಂಥ ಮರಿಗಳನ್ನ ನಾನು ಕೂಡ ಹಾಕೋತೀನಿ. 75 ಮರಿಗಳಲ್ಲಿ ಒಂದು 4ರಿಂದ 5 ಮರಿಗಳನ್ನ ತುಂಬಾ ಕಡಿಮೆ ರೇಟಿಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿರುವಂಥ ಮರಿಗಳು. ಸೊ ಅವು ಕೂಡ ಈ ಎಲ್ಲ ಮರಿಗಳ ಜೊತೆನೇ ಸೇಮ್ ಆಗಿ ಬಂದಂಥ ಮರಿಗಳು. ಸೊ ನೋಡಿದ್ರಿ ಆ ಮರಿಗೂ ಈ ಮರಿಗೂ ವ್ಯತ್ಯಾಸ ಕೂಡ ಈಗ ಕಾಣೋದಿಲ್ಲ. ಆ ಥರ ಮರಿಗಳನ್ನ ರೆಡಿ ಮಾಡಿದ್ದೀನಿ. ಸೊ ನೀವು ಕೂಡ ಮರಿಗಳನ್ನ ಸಾಕಿದರೆ ಸೊ ಇದೇ ಥರ ರೆಡಿ ಮಾಡಿ ಅಂತ ಹೇಳ್ತಾ ಸೊ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಮಸ್ಕಾರ.